ಪತಿಯ ಕಿರುಕುಳ ತಾಳಲಾರದೆ ಪತ್ನಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ 21 ವರ್ಷದ ಪೂಜಾ ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವ ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ ಈ ಘಟನೆ ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು ಪೂಜಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪೂಜಾ ನೇಣಿಗೆ ಶರಣಾಗಿದ್ದಾರೆ. ಪತಿ ಶಿವರಾಜ್ ವಿರುದ್ಧ ಕಿರುಕುಳ ನೀಡಿದ ಆರೋಪವನ್ನ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಶಿವರಾಜ್ ಹಾಗೆ ಪೂಜಾ ಮದುವೆಯಾಗಿತ್ತು. ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಪತಿ ಶಿವರಾಜ್ ವಿವಾಹದ ಬಳಿಕ ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ರು ಇಬ್ಬರು ದಂಪತಿಗಳು. ನಂತರ ಪತಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ತಿರುವುದಾಗಿ ತನ್ನ ಅಂಕಲ್ಗೆ ಮೆಸೇಜ್ ಅನ್ನ ಕೂಡ ಕಳಿಸಿರುವ ಪೂಜಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೆಸೇಜ್ ಮಾಡಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಮೊಕದ್ದಮೆ ದಾಖಲಾಗಿದೆ. ಪತಿಯ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅನ್ನೋ ಡೆತ್ ನೋಟ್ ಬರೆದಿಟ್ಟು ಜೊತೆಗೆ ತನ್ನ ಅಂಕಲ್ಗೆ ಮೆಸೇಜ್ ಅನ್ನ ಬರೆದಿಟ್ಟು 21 ವರ್ಷದ ಗೃಹಿಣಿ ಪೂಜಾ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ ನಡೆದಿದೆ. 2 ವರ್ಷದ ಹಿಂದೆ ಮದುವೆಯಾಗಿತ್ತು ಪೂಜಾ ಹಾಗೆ ಅವರ ಪತಿಗೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದು. ಪತಿಯ ಹೆಸರು ಶಿವರಾಜ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೆ ತನ್ನ ಪತಿಯಿಂದ ಕಿರುಕುಳ ನಡೀತಾ ಇದೆ, ಹೀಗಾಗಿ ಅದನ್ನ ತಾಳಲಾರದೆ ಮನೊಂದು ಆತ್ಮಹತ್ಯೆ ಮಾಡ್ಕೊಳ್ತಿರೋದಾಗಿ ಡೆತ್ ನೋಟ್ ಬರೆದಿಟ್ಟು ಜೊತೆಗೆ ತನ್ನ ಅಂಕಲ್ಗೆ ಮೆಸೇಜ್ ಅನ್ನ ಕಳಿಸಿರುವ ಪೂಜಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೆಸೇಜ್ ಅನ್ನ ಕಳಿಸಿದ ಬಳಿಕ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಟ್ಟು ಕೆಎಸ್ಆರ್ಪಿ ಕ್ವಾರ್ಟರ್ಸ್ ನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಪೂಜಾ ಭಾವಚಿತ್ರಗಳಲ್ಲಿ ಗಮನಿಸ್ತಾ ಇದ್ರಿ, ಪತಿ ಶಿವರಾಜ್ ಭಾವಚಿತ್ರ ಹಾಗೆ ಆತ್ಮಹತ್ಯೆಗೆ ಶರಣಾಗಿರುವ ಪೂಜಾ ಭಾವಚಿತ್ರವನ್ನ ಕೂಡ ಗಮನಿಸಬಹುದಾಗಿದೆ. ಪತಿಯ ಕಿರುಕುಳದಿಂದಲೇ ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ಡೆತ್ ನೋಟ್ ನಲ್ಲಿ ಕೂಡ ಈಕೆ ಮೆನ್ಷನ್ ಮಾಡಿರುವುದು. ಜೊತೆಗೆ ತನ್ನ ಅಂಕಲ್ಗೂ ಕೂಡ ಮೆಸೇಜ್ ಅನ್ನ ಕಳಿಸಿರುವ ಪೂಜಾ ನಂತರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಪತಿಯ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತ ಹೇಳಿ ಡೆತ್ ನೋಟ್ ಹಾಗೆ ಮೆಸೇಜ್ ಅನ್ನ ಕಳಿಸಿರೋದು ಪೂಜಾ, ಬೇರೆ ಏನಾದ್ರೂ ಕಾರಣಗಳು ಸಿಗ್ತಾ ಇದೆಯಾ ಅಥವಾ ಇದೇ ಕಾರಣನ ಆತ್ಮಹತ್ಯೆಗೆ ಶರಣಾಗೋಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸ್ಮಿತಾ, ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೋರಮಂಗಲದ ಕೆಎಸ್ಆರ್ಪಿ ಕ್ವಾರ್ಟರ್ಸ್ ನಲ್ಲಿ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರುವಂತದ್ದು. ಹೊಳೆ ನರಸೀಪುರದ ನಿವಾಸಿಯಾಗಿರುವಂತಹ ಪೂಜಾ, 21 ವರ್ಷದ ಪೂಜಾ, ಈಕೆ ನಿನ್ನೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುನ್ನ ಒಂದು ಡೆತ್ ನೋಟ್ ಅನ್ನು ಸಹ ಬರೆದಿಟ್ಟಿದ್ದಾಳೆ. ನಂತರ ಡೆತ್ ನೋಟ್ ಬರೆದಿಟ್ಟ ನಂತರ ತನ್ನ ಅಂಕಲ್ HAನಲ್ಲಿರುವಂತಹ ತನ್ನ ಅಂಕಲ್ಗೆ ನಾನು ಮನನೊಂದು ತನ್ನ ಗಂಡನ ಕಿರುಕುಳ ತಾಳಾದ ನಾನು ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕಳಿಸಿ, ಆ ಒಂದು ಮೆಸೇಜ್ ಸೆಂಟ್ ಆಗಿರುವಂತಹ ಡೆಲಿವರಿ ಮೆಸೇಜ್ ಅನ್ನ ನೋಡಿ ನಂತರ ಆಕೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಲ್ಲಿಯೇ ಒಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ 2 ವರ್ಷಗಳ ಹಿಂದೆ ಪೂಜಾ ಶಿವರಾಜ್ ಎಂಬಾತನ ಜೊತೆ ವಿವಾಹವಾಗಿತ್ತು. ಶಿವರಾಜ್ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಆತ ಕೆಲಸ ಮಾಡ್ಕೊಂಡಿದ್ದ. ಮದುವೆ ಆದಂಗಿಂದಲೂ ಕೂಡ ಆಕೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದ. ಜೊತೆಗೆ ಮನೆಯಿಂದ ಅಂದ್ರೆ ತವರು ಮನೆಯಿಂದ ಹಣವನ್ನು ತರೋದಕ್ಕೆ ಬೇಡಿಕೆಗಳನ್ನು ಕೂಡ ಇರ್ತಿದ್ದ. ಅಷ್ಟೇ ಅಲ್ಲದೆ ಒಂದು ಕಾರನ್ನು ಕೊಡಿಸುವುದಂದ್ರೆ ಕಾರಿನ ವಿಚಾರಕ್ಕೆ ಹೊಸ ಒಂದು ಕಾರನ್ನು ಕೊಡಿಸುವಂತೆ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡ್ತದೆ. ಇದೇ ವಿಚಾರವಾಗಿ ಪ್ರತಿನಿತ್ಯ ಆಕೆಗೆ ಮಾನಸಿಕವಾಗಿ ಕಿರುಕುಳವನ್ನು ಕೂಡ ಕೊಡ್ತಾ ಇದೆ. ಜೊತೆಗೆ ಅವರ ಮನೆಯಲ್ಲಿ ಯಾವುದೇ ರೀತಿಯಂತಹ ಫಂಕ್ಷನ್ಗಳಾದ್ರೂ ಕೂಡ ಈಕೆಯನ್ನ ಎಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇದೇ ಒಂದು ಆರೋಪವನ್ನ ಆ ಡೆತ್ ನೋಟ್ ಅಲ್ಲಿ ಆಕೆ ಬರೆದಿಟ್ಟು ನಂತರ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಸದ್ಯ ಈಗ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಆ ಪತಿ ಶಿವರಾಜನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.